ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಈ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಬಹಳ ಮುಖ್ಯವಾದ, ನಾವೆಲ್ಲರೂ ತಿಳ್ಕೊಳ್ಳೇಬೇಕಾದ ಒಂದು ವಿಷಯದ ಬಗ್ಗೆ ಮಾತಾಡ್ಲಿದ್ದೀವಿ. ನಮ್ಮ ಭಾರತೀಯ ಸಂವಿಧಾನ ನಮಗೆ ಕೊಟ್ಟಿರೋ ಅತೀ ದೊಡ್ಡ ಶಕ್ತಿ ಏನಪ್ಪಾ ಅಂದ್ರೆ ಅದುವೇ ಸಮಾನತೆಯ ಹಕ್ಕು. ಅನುಚ್ಛೇದ 14ರಿಂದ 18ರವರೆಗೆ ಇರೋ ಈ ಸಮಾನತೆಯ ಹಕ್ಕುಗಳು ಕೇವಲ ಬುಕ್ನಾಗಿರೋ ಕಾನೂನುಗಳಲ್ಲರಿ, ಇವು ನಮ್ಮ ದಿನನಿತ್ಯದ ಬದುಕಿನ ರಕ್ಷಾಕವಚಗಳು. ಬನ್ನಿ, ಇವು ಹೆಂಗೆ ಕೆಲಸ ಮಾಡ್ತಾವು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಒಂದ್ಸಲ ಈ ಮಾತ್ ಕೇಳ್ರಿ ಸಾಹೇಬ್ರಾ, ನಾ ಸೈಕಲ್ ಮೇಲೆ ಹೊಂಟಿದ್ದೆ, ಯಾವ ನಿಯಮನೂ ಮುರಿದಿಲ್ರಿ. ಆದ್ರ ಆ ಮಂತ್ರಿ ಮಗ ಮರ್ಸಿಡೀಸ್ನ್ಯಾಗ ಹಂಗೆ ಸೌ ಅಂತ ಸ್ಪೀಡ್ ಹೋಗ್ಯಾನ, ಅವನ ಬಿಟ್ರಿ ನಂಗ್ದಂಗಾಗ್ತಿರಲ್ಲ. ಇದೇ ನ್ಯಾಯ ಸಾಹೇಬ್ರಾ? ಈ ಮಾತು ಎಷ್ಟೋ ಸಲ ನಮಗೂ ಅನ್ಸಿರ್ತೈತೆ ಅಲ್ರಿ. ನಮ್ಮ ಸಮಾಜದಾಗ ಬಡವನಿಗೊಂದು ನ್ಯಾಯ, ಶ್ರೀಮಂತನಿಗೊಂದು ನ್ಯಾಯನ ಅನ್ನೋ ಪ್ರಶ್ನೆ ನಿಮ್ ತಲೆಗೂ ಬಂದೇ ಇರ್ತೈತಿ. ಆದ್ರೆ ಇಂಥ ಅನ್ಯಾಯಗಳಿಗೆ ಪರಿಹಾರ ಅಂತಾನೆ ಸಂವಿಧಾನ ನಮ್ಗೆ 5 ಬಲಿಷ್ಠ ಅಸ್ತ್ರಗಳನ್ನ ಕೊಟ್ಟೈತಿ. ಅದೇ ಅನುಚ್ಛೇದ 14, 15, 16, 17 ಮತ್ತೆ 18. ಇವು ನಮ್ಮನ್ನ ಹೆಂಗೆ ರಕ್ಷಣೆ ಮಾಡ್ತಾವು ಅಂತ ಈಗ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದು ಅನುಚ್ಛೇದ 14. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇದು ನಮ್ಮ ಸಂವಿಧಾನದ ಅಡಿಪಾಯ ಇದ್ದಂಗೆ. ಇದು ನಿಜ ಜೀವನದಾಗ ಹೆಂಗ್ ಕೆಲ್ಸ ಮಾಡ್ತೈತಿ ಅಂತ ಒಂದ್ಗೆ ಸಣ್ಣ ಕಥೆ ಮೂಲಕ ಹೇಳ್ತೀನಿ ಕೇಳ್ರಿ. ಒಂದ್ ಕಡೆ ಮರ್ಸಿಡೀಸ್ನ್ಯಾಗ ಹಂಗೆ ಸ್ಪೀಡ್ ಹೋಗೋ ಮಂತ್ರಿ ಮಗ, ಇನ್ನೊಂದ್ ಕಡೆ ಪಾಪ ಸೈಕಲ್ ಮೇಲೆ ಹೊಂಟಿರೋ ನಮ್ ಬಡ ಕೂಲಿ ಕಾರ್ಮಿಕ ಶಿವು. ಅಧಿಕಾರ ಮತ್ತೆ ಬಡತನದ ನಡುಕ ಇರೋ ಈ ಅಂತರ ಎಂತ ಅನ್ಯಾಯ ಸೃಷ್ಟಿ ಮಾಡ್ತೈತಿಯಲ್ರಿ. ಹಂಗಾದ್ರೆ ಕಾನೂನು ಕುರುಡಾಗೈತಾ? ಖಂಡಿತ ಇಲ್ಲ. ಇಲ್ಲೇ ನೋಡ್ರಿ, ನಮ್ಮ ಕಥೆಯಾಗ ನ್ಯಾಯದ ಧ್ವನಿಯಾಗಿ ನಿಖಿತಾ ಎಂಟ್ರಿ ಆಗೋದು. ಆಕಿ ಪೊಲೀಸ್ರಿಗೆ ಖಡಕಾಗಿ ಹೇಳ್ತಾಳೆ, ಇಲ್ಲೇ ತಡ್ರಿ ಕಾನ್ಸ್ಟೇಬಲ್ ಸಾಹೇಬ್ರೆ, ಅನುಚ್ಛೇದ 14 ಗಟ್ಟಿಯಾಗಿ ಹೇಳ್ತೈತಿ, ಕಾನೂನ್ ಮುಂದ ಮಂತ್ರಿ ಮಗ ಇರ್ಲಿ ಇಲ್ಲ ಕೂಲಿ ಮಾಡೋನ್ ಮಗ ಇರ್ಲಿ, ಎಲ್ಲರೂ ಒಂದೇ. ನೀವಿಬ್ರಿಗೂ ಸಮಾನ ದಂಡ ಹಾಕದಿದ್ರ ನಿಮ್ಮೇಲೆ 4 ಕೋಟಿಗ್ ಹೋಗ್ತೀನ್ ನೋಡ್ರಿ. ಹೌದ್ರಿ, ಕಾನೂನಿನ ಪ್ರಕಾರ ದೊಡ್ಡವ ಸಣ್ಣವ ಅನ್ನೋ ಭೇದಭಾವ ಇಲ್ವೇ ಇಲ್ಲ. ಆಮೇಲೆ ಏನಾಯ್ತು ಗೊತ್ತೇನ್ರಿ? ನಿಖಿತಾ ಮಾತಿಗೆ ಎಚ್ಚೆತ್ತ ಪೊಲೀಸ್ ಅಧಿಕಾರಿ, ಸಾರಿ ಮೇಡಮ್, ತಪ್ಪಾಯ್ತ್ರಿ, ನಾ ಈಗ್ಲೇ ಆ ಮಂತ್ರಿ ಮಗನಿಗೂ ಚಲಾನ್ ಮಾಡ್ತೀನಿ ಅಂತ ಕ್ಷಮೆ ಕೇಳ್ತಾನ. ಇದು ನೋಡ್ರಿ ಅನುಚ್ಛೇದ 14ರ ತಾಕತ್ತು ಅಂದ್ರ. ಕಾನೂನು ಪ್ರತಿಯೊಬ್ರನೂ ನ್ಯಾಯದ ಮುಂದ ಒಂದೇ ಎತ್ತರದಾಗ ನಿಲ್ಲಿಸ್ತೈತಿ. ಈಗ ಮುಂದಿಂದು ಅನುಚ್ಛೇದ 15. ತಾರತಮ್ಯ ಮಾಡಂಗಿಲ್ಲ ಅಂತ. ಸಮಾಜದಾಗಿರೋ ಭೇದಭಾವ ಅಳಿಸಿ ಹಾಕೋಕ್ಕೆ ಇದು ಬಹಳ ಮುಖ್ಯ. ಈ ತಂದೆಯ ಸಂಕಟ ಸ್ವಲ್ಪ ಕೇಳ್ರಿ. ಮೇಡಮ್, ನಮ್ಮೂರ ಪಂಚಾಯಿತಿಯವರು ಹೆಣ್ಮಕ್ಕಳನ್ನ ಶಾಲೆಗೆ ಕಳಿಸ್ಬಾರ್ದು ಅಂತಾರಿ. ಆದ್ರ ನನ್ ಮಗಳಿಗೆ ಓದ್ಬೇಕು ಅಂತ ಬಹಳ ಆಸೆ ಐತಿ, ನಾವೇನ್ ಮಾಡ್ಬೇಕ್ರಿ? ಇದನ್ನ ಕೇಳಿದ್ರ ಯಾರಿಗಾದ್ರೂ ಸಿಟ್ಟು ಬರಂಗಿಲ್ಲೇನ್ರಿ? ಹೆಣ್ಣಾಗಿ ಹುಟ್ಟಿದ್ದೇ ಶಾಪಾನಾ? ಈ ಸಮಾಜದ ಕಟ್ಟಳೆಗಳು ಆ ಮಗುವಿನ ಭವಿಷ್ಯನ ಹಾಳ್ಮಾಡ್ಬೋದಾ? ಖಂಡಿತ ಚಾನ್ಸೇ ಇಲ್ಲ. ಯಾಕಂದ್ರೆ ನಮ್ ಕಡೆ ಅನುಚ್ಛೇದ 15(1) ಐತಿ. ಇದು ಜಾತಿ, ಧರ್ಮ, ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮ್ಯಾಲ ಭೇದಭಾವ ಮಾಡೋದನ್ನ ಪಕ್ಕಾ ಬ್ಯಾನ್ ಮಾಡೈತಿ. ನಿಖಿತಾ ನೇರ ಪಂಚಾಯಿತಿ ಮೀಟಿಂಗಿಗೆ ಹೋಗಿ ಲಿಂಗದ ಆಧಾರದ ಮ್ಯಾಲ ತಾರತಮ್ಯ ಮಾಡೋದು ಕಾನೂನು ಬಾಹಿರ, ನಿಮ್ಮ ಈ ನಿಷೇಧನ ಕೂಡಲೇ ವಾಪಸ್ ತಗೋರಿ, ಇಲ್ಲದಿದ್ರ ಕೋರ್ಟ್ ಮೆಟ್ಲು ಹತ್ತಬೇಕಾದೀತು ಅಂತ ಗುಡುಕ್ತಾಳ. ಆಟೋಮ್ಯಾಟಿಕ್ ಆಗಿ ಪಂಚಾಯಿತಿ ಅಧ್ಯಕ್ಷರು ನಿಷೇಧ ವಾಪಸ್ ತಗೋತಾರ. ಇದ್ರ ರಿಸಲ್ಟ್ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಹೆಣ್ಮಕ್ಕಳು ವಿಮಾನ ಹಾರಿಸ್ತಾರ, ಆರ್ಮಿನಾಗ ಸೇವೆ ಮಾಡ್ತಾರ, ಹೋಟೆಲ್, ದೇವಸ್ಥಾನ, ಶಾಲೆ ಎಲ್ಲವೂ ಎಲ್ಲರಿಗೂ ಮುಕ್ತವಾಗಿ ಸಿಗ್ತಾ ಇರೋದಕ್ಕೆ ಇದೇ ಅನುಚ್ಛೇದ ಕಾರಣ. ಬನ್ನಿ, ಈಗ ಉದ್ಯೋಗದ ವಿಷಯಕ್ಕೆ ಬರೋಣ. ಅನುಚ್ಛೇದ 16. ಸರ್ಕಾರಿ ಕೆಲಸದಾಗ ಸಮಾನ ಅವಕಾಶ. ಸುರೇಶ್ ಅಂತ ಒಬ್ಬ ದಲಿತ ಯುವಕನ ಮಾತು ಇದು. ನಿಖಿತಾ ಮೇಡಮ್, ನಾ ಪೊಲೀಸ್ ಪರೀಕ್ಷೆನ್ಯಾಗ ಮೆರಿಟ್ ಬಂದಿನಿ, ಆದ್ರೆ ನನ್ ಜಾತಿ ಕಾರಣಕ್ಕೆ ಕೆಲ್ಸ ಕೊಡಂಗಿಲ್ಲ ಅಂತಾರ್ರಿ. ನಂಗ್ ನ್ಯಾಯ ಸಿಗ್ತಾಯ್ತಾ? ಸ್ವಂತ ಕಷ್ಟದಿಂದ ಮೆರಿಟ್ ತಗೊಂಡ್ರು ಬರೀ ಜಾತಿ ಕಾರಣಕ್ಕೆ ಅವಕಾಶ ಕಿತ್ಕೊಳ್ಳೋದು ಎಂಥ ಅನ್ಯಾಯ ಅಲ್ರಿ. ಈ ಅನ್ಯಾಯದ ವಿರುದ್ಧ ನಿಖಿತಾ ಕೋರ್ಟಿಗೆ ಹೋಗ್ತಾಳೆ. ಜಡ್ಜ್ ಸಾಹೇಬ್ರಿಗೆ ಅನುಚ್ಛೇದ 16(1) ಮತ್ತೆ 16(2) ಪ್ರಕಾರ ಸರ್ಕಾರಿ ಕೆಲ್ಸದಾಗ ಜಾತಿ ಆಧಾರದ ಮೇಲ ತಾರತಮ್ಯ ಮಾಡಂಗಿಲ್ಲ ಅಂತ ವಾದ ಮಾಡ್ತಾಳ. ಜೊತೆಗೆ ಅನುಚ್ಛೇದ 16(4) ಪ್ರಕಾರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡೋ ಹಕ್ಕನ್ನ ಕೂಡ ವಿವರಿಸ್ತಾಳ. ವಾದ ಕೇಳಿದ ಜಡ್ಜ್ ಸಾಹೇಬ್ರು ಸುರೇಶ್ ಅವರನ್ನ ಕೂಡ್ಲೆ ಕೆಲ್ಸಕ್ ತಗೋಬೇಕು ಅಂತ ಆರ್ಡರ್ ಮಾಡ್ತಾರ. ನೋಡ್ರಿ, ಅನುಚ್ಛೇದ 16 ಅನ್ನೋದು ಬರೀ ಒಂದು ನಿಯಮ ಅಲ್ಲ, ಎಷ್ಟೋ ಕುಟುಂಬಗಳನ್ನ ಬೆಳಗಿದ ದೀಪ ಅದು. ಇವತ್ತು ಸಾವಿರಾರು ದಲಿತ, ಬುಡಕಟ್ಟು ಮತ್ತೆ ಹಿಂದುಳಿದ ವರ್ಗದ ಯುವಕರು IAS, IPS ಆಫೀಸರ್ ಆಗ್ಯಾರ, ಡಾಕ್ಟರ್ ಆಗ್ಯಾರ. ಇದೆಲ್ಲ ಸಾಧ್ಯ ಆಗಿದ್ದು ಇದೇ ಸಮಾನ ಅವಕಾಶದ ಹಕ್ಕಿನಿಂದ. ಇನ್ನು ಅನುಚ್ಛೇದ 17, ಅಸ್ಪೃಶ್ಯತೆ ನಿರ್ಮೂಲನೆ. ಇದು ನಮ್ಮ ಸಮಾಜದ ಬಹಳ ದೊಡ್ಡ ಕಳಂಕವನ್ನೇ ಅಳಿಸಿ ಹಾಕೈತಿ. ಇವತ್ತಿಗೂ ಒಂದೊಂದು ಕಡೆ ನಡೆಯೋ ಕ್ರೂರ ವಾಸ್ತವ ಇದು.
ರಾಜು ಕೇಳ್ತಾನ, ಸಾಹೇಬ್ರ, ಈ ಹೋಟೆಲ್ನ್ಯಾಗ ನಂಗ ಬೇರೆ ಪಾತ್ರೆ ಕೊಡ್ತಾರ್ರಿ, ಬೇರೆ ಕಡೆ ಕೂರ್ರಿ ಅಂತಾರ. ಇದು ಅಪರಾಧ ಅಲ್ವೇನ್ರಿ? ಮನುಷ್ಯನ ತರ ನೋಡ್ದೆ ಇರೋದು ಎಂಥ ಘೋರ ಅಪರಾಧ ಅಲ್ರಿ? ಖಂಡಿತ ಇದು ಅಪರಾಧನೇ. ನಿಖಿತಾ ಕೋರ್ಟ್ನಾಗ ಗರ್ಜಿಸ್ತಾಳ. ಅನುಚ್ಛೇದ 17 ಅಸ್ಪೃಶ್ಯತೆನ ಪೂರ್ತಿ ಬ್ಯಾನ್ ಮಾಡೈತಿ. ಇದನ್ ಯಾರಾದ್ರೂ ಮಾಡಿದ್ರೆ 6 ತಿಂಗಳಿಂದ 2 ವರ್ಷ ಜೈಲ್ ಪಕ್ಕಾ. ಆಕೆ ವಾದದಿಂದ ತಾರತಮ್ಯ ಮಾಡಿದ ಆ ಹೋಟೆಲ್ ಮಾಲೀಕನಿಗೆ 6 ತಿಂಗಳು ಜೈಲು ಮತ್ತೆ 50,000 ದಂಡ ಬೀಳ್ತೈತಿ ನೋಡ್ರಿ. ಇದರ ಹಿಂದಿರೋ ಇತಿಹಾಸ ಭಾಳ ದೊಡ್ಡದೈತಿ. ಇದು ಡಾ. ಅಂಬೇಡ್ಕರ್ ಅವರು ಮಾಡಿದ ಐತಿಹಾಸಿಕ ಮಹಾಡ್ ಸತ್ಯಾಗ್ರಹದ ಫಲ. ಅಂದು ಕೆರೆ ನೀರು ಮುಟ್ಟೋಕೆ ಮಾಡಿದ ಮಹಾನ್ ಹೋರಾಟ ಇವತ್ತು ನಮ್ಮ ಸಂವಿಧಾನದಾಗ ಅಸ್ಪೃಶ್ಯತೆನ ಬೇರು ಸಮೇತ ಕಿತ್ತಾಕೋ ಕಾನೂನಾಗಿ ಬದ್ಲಾಗೈತಿ. ಬನ್ನಿ, ಸಮಾನತೆಯ ಕೊನೆಯ ಅಸ್ತ್ರದ ಕಡೆ ಹೋಗೋಣ. ಅನುಚ್ಛೇದ 18 ಬಿರುದುಗಳ ರದ್ದತಿ. ಒಂದ್ಸಲ ಈ ಸೀನ್ ಕಲ್ಪನೆ ಮಾಡ್ಕೊಳ್ರಿ. ಕ್ಲಬ್ನಾಗೊಬ್ಬ ಯುವಕ ಸಿಟ್ಟಿನಿಂದ ಕೇಳ್ತಾನ, ನಿಮ್ ಹೆಸರು ಮುಂದೆ ಸರ್ ಅಂತ ಯಾಕ್ ಹಚ್ಕೊಂಡಿದ್ರಿ? ಅನುಚ್ಛೇದ 18 ಗೊತ್ತಿಲ್ಲೇನ್ರಿ? ಅದೆಲ್ಲ ಈಗ ನಡಿಯಂಗಿಲ್ಲ. ಬ್ರಿಟಿಷರ ಕಾಲದ ಈ ಮೇಲು ಕೀಳು ಅನ್ನೋ ಬಿರುದುಗಳು ನಮ್ಮ ಸ್ವತಂತ್ರ ಭಾರತದಾಗ ಇರ್ಬೋದಾ? ಖಂಡಿತ ಇಲ್ಲ. ಇದ್ರ ನಿಯಮಗಳನ್ನ ನೋಡೋದಾದ್ರೆ ನಿಖಿತಾ ಕ್ಲಿಯರಾಗಿ ಹೇಳ್ತಾಳ, ಬ್ರಿಟಿಷರ್ ಕೊಡ್ತಿದ್ದ ಸರ್, ರಾಯ್ ಬಹದ್ದೂರ್, ಮಹಾರಾಜ ಇವೆಲ್ಲ ಪೂರ್ತಿ ಬ್ಯಾನ್ ಆಗ್ಯಾವು. ಆದ್ರ ನಾವು ಓದಿ ತಗೊಂಡ ಡಿಗ್ರಿ, ಮಿಲಿಟರಿನಾಗ್ ಸಿಗೋ ಶೌರ್ಯದ ಬಿರುದು ಮತ್ತ ಪದ್ಮ ಪ್ರಶಸ್ತಿಗಳನ್ನ ಮಾತ್ರ ಇಟ್ಕೋಬೋದು ಅಂತ ನಮ್ಮ ಸಂವಿಧಾನ ಹೇಳೈತಿ. ಬ್ರಿಟಿಷರು ನಮ್ಮನ್ನ ಒಡೀಲಿಕ್ಕೆ ಅಂತ ಇಂಥ ಬಿರುದು ಕೊಟ್ಟಿದ್ರು. ಅದನ್ನ ಕಿತ್ತೊಗೆದಾಗಷ್ಟೇ ನಾವೆಲ್ಲ ಸಮಾನರು, ನಾವೆಲ್ಲ ಒಂದೇ ಅನ್ನೋದು ಗಟ್ಟಿಯಾಗ್ತೈತಿ ಅಲ್ರೀ? ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಕೈಯಾಗ ಸಮಾನತೆಯ 5 ಅಸ್ತ್ರಗಳದಾವು. 14 ಕಾನೂನಿನ ಮುಂದೆ ಎಲ್ರೂ ಒಂದೇ, 15 ತಾರತಮ್ಯ ಮಾಡಂಗಿಲ್ಲ, 16 ಉದ್ಯೋಗದಾಗ ಸಮಾನ ಅವಕಾಶ, 17 ಅಸ್ಪೃಶ್ಯತೆಗೆ ಎಂಡ್, ಮತ್ತೆ 18 ಅಹಂಕಾರದ ಬಿರುದುಗಳಿಗೆ ವಿದಾಯ. ಇವೆಲ್ಲ ಸೇರ್ದಾಗಷ್ಟೇ ನಾವು ನಿಜವಾದ ಸ್ವತಂತ್ರರು. ಕೊನೆಯದಾಗಿ ಈ ಮಾತ್ ಹೇಳ್ತಾ ಇವತ್ತಿನ ವಿವರಣೆ ಮುಗಿಸ್ತೀನಿ. ಸಂವಿಧಾನ ಕೇವಲ ಪುಸ್ತಕದಾಗ ಇಲ್ಲ ನಮ್ಮ ಜೇಬಿನಾಗಿರಬಾರ್ದು, ಅದು ನಮ್ಮ ರಕ್ತದಾಗಿರ್ಬೇಕು. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಕೇವಲ ಭ್ರಮೆ. ಖರೆ ಹೇಳ್ಬೇಕಂದ್ರೆ ಈ ಹಕ್ಕುಗಳನ್ನ ನಾವು ಬರೀ ತಿಳ್ಕೊಂಡ್ರೆ ಸಾಲದು, ದಿನನಿತ್ಯದ ಬದುಕಿನಾಗ ಅಳವಡಿಸ್ಕೋಬೇಕು, ಅನ್ಯಾಯ ಆದಾಗ ಎದುರಿಸಿ ನಿಲ್ಲೋ ಧೈರ್ಯ ಮಾಡ್ಬೇಕು. ಈ ವಿವರಣೆಯಿಂದ ನಿಮ್ಗೆಲ್ಲ ಹೊಸ ಹುರುಪು ಸಿಕ್ಕೈತಿ ಅಂತ ನಂಬುತ್ತೀನಿ. ಜೈ ಹಿಂದ್.